ನಿಮಗೆ ಗೊತ್ತಾ ನಮ್ಮ ದೇಶದಲ್ಲಿರೋ ಜನಗಳ ಕರಾಳ ಸತ್ಯ? ये आपका बिल है और 3 लाख रुपए काउंटर पे जमा करके बॉडी ले जाइए. ನಮ್ಮ ದೇಶದಲ್ಲಿ 30% ಜನ ಅಂದರೆ ಬರೋಬ್ಬರಿ 40 ಕೋಟಿ ಜನಕ್ಕೆ ಏನಾದರೂ ಹೆಲ್ತ್ ರಿಲೇಟೆಡ್ ಇಶ್ಯೂ ಬಂದರೆ ಅದರಿಂದ ಬರೋ ಖರ್ಚನ್ನ ಅವರಿಗೆ ಮ್ಯಾನೇಜ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ. ನಮ್ಮ ಜೀವನದಲ್ಲಿ ಏನಾದರೂ ಒಂದೇ ಒಂದು ಮೆಡಿಕಲ್ ಎಮರ್ಜೆನ್ಸಿ ಬಂದರೆ ನಾವು ಸೇವ್ ಮಾಡಿರೋ ದುಡ್ಡೆಲ್ಲನೂ ಒಂದೇ ಒಂದು ಹಾಸ್ಪಿಟ್ಲ್ ಬಿಲ್ ನಮ್ಮಿಂದ ಕಿತ್ಕೊಂಡು ಹೋಗ್ಬಿಡುತ್ತೆ. ನಾವು ಕಷ್ಟಪಟ್ಟು ಬೆವರು ಸುರಿಸಿ ಸೇವ್ ಮಾಡಿರೋ ದುಡ್ಡು ಈ ಹಾಸ್ಪಿಟ್ಲ್ ಬಿಲ್ಗಂತಾನೆ ಖರ್ಚಾಗುತ್ತೆ. ಸೇವ್ ಮಾಡಲಿಲ್ಲದ್ರೆ ಸಾಲ ಮಾಡಬೇಕಾಗುತ್ತೆ. ಅದಕ್ಕೆ ನಮ್ಮ ಹತ್ರ ಒಂದು ಹೆಲ್ತ್ ಇನ್ಶೂರೆನ್ಸ್ ಇರಬೇಕು. ಅಕಸ್ಮಾತ್ ನಮ್ಮ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂದರೆ ಏನಾದರೂ ಹೆಲ್ತ್ ಇಶ್ಯೂ ಬಂದಾಗ ನಾವು ಇದೇ ಥರ ಫೈನಾನ್ಷಿಯಲ್ ಕ್ರೈಸಿಸಲ್ಲಿ ಸಿಗಾಕೊಳ್ತೀವಿ. ಅದಕ್ಕೆ ನಾವು ಒಂದು ಹೆಲ್ತ್ ಇನ್ಶೂರೆನ್ಸ್ನ ಪರ್ಚೇಸ್ ಮಾಡೋಕ್ಕೂ ಮುಂಚೆ ಏನೆಲ್ಲ ನೋಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ನಾವು ಒಂದು ಹೆಲ್ತ್ ಇನ್ಶೂರೆನ್ಸ್ನ ಬೈ ಮಾಡ್ಬೇಕಾದ್ರೆ ಏನೆಲ್ಲ ನೋಡಬೇಕು, ಏನೆಲ್ಲ ನೋಡಿ ಒಂದು ಹೆಲ್ತ್ ಇನ್ಶೂರೆನ್ಸ್ನ ಬೈ ಮಾಡಬೇಕು. ಆ್ಯಕ್ಚುಲಿ ನಮ್ಮ ಲೈಫು ಎಷ್ಟು ಅನ್ಸರ್ಟೈನ್ ಅಂದರೆ ನಾವು